ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಮಾಧುರಿ ಮಾಡಿರೋ ತಪ್ಪಿಗೆ ಅವಳು ಮಗಳೇ ಯಾಕೆ ಶಿಕ್ಷೆ ಅನುಭವಿಸ್ಬೇಕು? ಅದಕ್ಕೆ ನನ್ನ ಮೊಮ್ಮಗಳನ್ನ ಕ್ಷಮಿಸಿದ್ದೀನಿ. ಅಮ್ಮನವ್ರು ಹೇಳೋವರೆಗೂ ನಮ್ಮ ಮನ್ಗೆ ಕಲ್ಯಾಣಿನ ಹತ್ರಕ್ಕೆ ಸೇರಿಸ್ಬೇಕು ಅಂತ ಅನ್ನಿಸ್ಲಿಲ್ವೇನೋ? ಯಾರು ಹೇಳಿದ್ರೆ ಏನಮ್ಮ? ಯಾರು ಎಲ್ಲಿರ್ಬೇಕೋ ಅಲ್ಲಿದ್ರೆ ಚೆನ್ನಾಗಿರುತ್ತೆ. ಯಾವ ಜಗಳನೂ ಇರೋದಿಲ್ಲ. ಅಂದ್ರೆ ಏನು? ನಾವೇ ಇಲ್ಲಿ ಇರಬಾರ್ದು ಅಂತ ಹೇಳ್ತಿದ್ಯಾ? ದಮಯಂತಿ, ಇಲ್ಲಿ ಮಾತಾಡಬಾರ್ದು ಅಂತ ಡಾಕ್ಟರ್ ಹೇಳಿದಾರ ತಾನೆ? ಏನ್ರಿ, ನಾವು ಹೊರಗಡೆ ಹೋಗೋಣ ಬನ್ನಿ. ಸ್ವಲ್ಪ ಹೊತ್ತು ಅನುಪಮ ವಿಶ್ರಾಂತಿ ತಗೊಂಡ್ರೆ ಒತ್ತಡ ಕಡಿಮೆ ಆಗುತ್ತೆ. ವಿಶ್ರಾಂತಿ ತಗೊಮ್ಮ. ನಡೀರಿ. ಶತ್ರುಗಳೇ ಆದ್ರೂ ಅವರನ್ನು ಪ್ರೀತಿಸುವಂತ ದೊಡ್ಡ ಮನ್ಸು ನಿಂತು ಅನುಪಮ. ನೀನ್ ನನ್ಗೋಸ್ಕರ ಎಂತ ತ್ಯಾಗ ಬೇಕಾದ್ರೂ ಮಾಡ್ತೀಯ. ನಿನ್ಗೋಸ್ಕರ ನಾನ್ ಏನಾದ್ರೂ ಮಾಡ್ಬೇಕು ಅನ್ನಿಸ್ತಿದೆ. ನೀನ್ ಚೆನ್ನಾಗಿರ್ಬೇಕು, ಆರೋಗ್ಯವಾಗಿ ಸಂತೋಷವಾಗಿರ್ಬೇಕು, ಸರಿನಾ? ಸಂಪದನಿಗೆ ಗಂಡಾಂತರ ಅಲ್ವೇ, ಸಂಪದನಿಂದ ಗಂಡಾಂತರ ಬರುತ್ತೆ. ಒಬ್ಬರ ಮೇಲಿರೋ ಕೋಪನ ಇನ್ನೊಬ್ಬರ ಮೇಲೆ ಯಾಕೆ ತೋರಿಸ್ತಿದೀಯಾ? ಕಲ್ಯಾಣಿಗೆ ನೋವಾಗ್ದಿರೋ ಹಾಗೆ ನೋಡ್ಕೋಬೇಕು. ಯಾಕಂದ್ರೆ ಕಲ್ಯಾಣಿ ನಿನ್ನ ಮೊಮ್ಮಗಳು, ನಿನ್ನ ರಕ್ತ. ಅನ್ಕೊಂಡಿದ್ದೊಂದು ಆಗಿದ್ದಿನ್ನೊಂದು, ಉಲ್ಟಾ ಹೊಡಿತಲ್ಲ ನನ್ನ ಬಂಗಾರಿ. ಅನ್ಕೊಂಡಿದ್ದೊಂದು ಆಗಿದ್ದಿನ್ನೊಂದು, ಉಲ್ಟಾ ಹೊಡಿತಲ್ಲ ನನ್ನ ಬಂಗಾರಿ. ಅದ್ಗೆ ಬಿಡೆ. ಈ ನಿನ್ನ ಹಾಡು ತಬ್ಕೊಳ್ಳೋದು ಎಲ್ಲ ಏನಿದು? ನಾನೇನು ಅಂಥವಳಲ್ಲ. ನಾನು ಕೂಡ ಆ ಥರದವಳಲ್ಲ ಅದ್ಗೆ. ಮತ್ತೇನಿದು? ಅನುಪಮ ಹೊರಟೋದ್ರೆ ಆ ಸ್ಥಾನ ನಿಂದೆ ಅಂತ ಹಾಡಾಗ್ಲೇ ಹಗಲ್ ಕನಸು ಕಾಣ್ತಿದ್ರಿ ಅಲ್ವಾ ಅದ್ಗೆ? ಇವಾಗೇನು ಅನುಪಮ ಅಮ್ಮ ಹೋಗ್ತೇನೆ ಅತ್ತೆ, ಆ ಕಲ್ಯಾಣಿ ಫೆವಿಕಾಲ್ ಇಂದ ಅಂಟ್ಕೊಂಡಿರೋ ತರ ಬಿಡದೇ ಇರೋ ಹಾಗೆ ಹಗ್ಗು ಮಾಡ್ಕೊಂಡ್ರಲ್ವಾ? ಮತ್ತೆ ಇವಾಗ ನಿಮ್ ಗತಿ ಏನಾಗತ್ತೆ? ಪ್ರೀತಿಯಿಂದ ಮನಸ್ ಬಿಚ್ಚಿ ತಬ್ಕೊಂಡಿರೋ ಅಮ್ಮನ್ನೇ ಗೇಟಿಂದ ಹೊರಗೆ ಹಾಕೋ ಹಾಗೆ ಮಾಡ್ತೀನಿ. ಇದಕ್ಕೆ ಅನ್ನೋದು ಅದ್ಗೆ ಹಗಲ್ಗನಸು ಅಂತ. ಹಲ್ಲು ಉದ್ರೋಗತ್ತೆ ಹೇಳ್ತಾ ಇದ್ದೀನಿ. ಅಷ್ಟೇ ಬಿಡಿ. ಪ್ರತಾಪನ ಶಕ್ತಿಯುತರ ಮೇಲೆ ತೋರ್ಸಿದ್ರೆ ತಿರುಗಿ ಬೀಳ್ತಾರೆ, ಅದೇ ನನ್ನಂತವ್ರ ಮೇಲೆ ತೋರ್ಸಿದ್ರೆ ಭಯ ಪಡ್ತಾರೆ. ಅಷ್ಟೇ ಅಲ್ವಾ? ಆ ಕಲ್ಯಾಣಿ ಅನುಪಮ ಅಮ್ಮ ಬೇರೆ ಬೇರೆ ಇದ್ದಾಗ್ಲೇ ನಿನ್ ಶಕುನಿ ಪಿತೂರಿಗಳು ಕೆಲಸ ಮಾಡ್ಲಿಲ್ಲ. ಮತ್ ಇವಾಗ ಎರಡು ಕತ್ತಿ ಹಾಗೆ ನಿಮ್ಮ ಎದುರಿಗೆ ನಿಂತ್ಕೊಂಡಿದ್ದಾರೆ. ವಿಜಯನೋ ವೀರಸ್ವರ್ಗನೋ ಆಡಿಯನ್ಸ್ ತರ ನನಗೂ ನೋಡ್ಬೇಕು ಅನ್ನಿಸ್ತಿದೆ ಅದ್ಗೆ.
ಕುಡಿ. ದೊಡ್ಡ ಡೈಲಾಗ್ ಹೇಳಿ ಸುಸ್ತಾಗಿದ್ಯಲ್ಲ. ಥ್ಯಾಂಕ್ಸ್ ಅತ್ತಿಗೆ. ನಿನ್ಗೆ ಹಳೆ ಗಾದೆಗಳು ಗೊತ್ತಾ? ಹಳೇದು ಹೊಸದು ಅಂತ ಏನಿಲ್ಲ ಅತ್ತಿಗೆ. ಆದ್ರೆ ನನ್ ಮಗ ಮೊನ್ನೆ ಫೋನಲ್ಲಿ ಒಂದು ಆಪ್ ಹಾಕೊಟ್ಟಿದ್ದಾನೆ. ಎಲ್ಲಾನು ಬೈಪಾಟ್ ಮಾಡಿದೀನಿ. ಮನೆ ಸಂಭ್ರಮಿಸಿದ್ರೆ ಹಬ್ಬ ಆಗಲ್ಲ. ಹಾಗೇನೆ ಕಲ್ಯಾಣಿ, ಅನುಪಮ, ಅಮ್ಮ ಒಂದಾಗ್ತಿದ್ದ ಹಾಗೇನೆ ಎಲ್ಲ ಆಗೋಯ್ತು ಅಂತ ಅನ್ಕೊಂಡ್ರೆ ಹೇಗೆ? ರಸವತ್ತಾದ ಕತೆ. ನಮ್ಮ ಮನೆ ಗುಟ್ಟು ಇವಾಗ ತಾನೇ ಶುರುವಾಗಿರೋದು. ನೋಡ್ತಾ ಇರು, ಮುಂದೆ ಇದೆ ಮಾರಿ ಹಬ್ಬ. ನಿಮ್ಮ ನೋಡ್ತಿದ್ರೆ ನಿಜಾನೇ ಅನಿಸ್ತಿದೆ ಅದ್ಗೆ. ಹೇಳ್ಬೇಕು ಅಂದ್ರೆ ನೀವ್ ಇದಕ್ಕೂ ಮುಂಚೆ ಸೀನ್ ಮಧ್ಯದಲ್ಲೇ ಉರ್ಕೊಂಡು ಹೊರಟೋದ್ರಿ ಅಲ್ವಾ? ನಿಮಗ ಅಸಲಿ ಮ್ಯಾಟರ್ ಗೊತ್ತಿಲ್ಲ ಅಲ್ವಾ? ಏನದು? ಅತ್ತೆ, ಶಿವರಾತ್ರಿ ದಿನ ನಿಮ್ ಮುದ್ದಿನ ಸೋದರ ಸೊಸೆ ಕಲ್ಯಾಣಿ. ಅದೇ ಅದ್ಗೆ ಅನುಪಮ ಅಮ್ಮ ದತ್ತು ಪುತ್ರಿ ಕಲ್ಯಾಣಿ ಕೈಲಿ ಶಿವರಾತ್ರಿ ದಿನ ಮಹಾಮಂಗಳಾರತಿ ಮಾಡಿಸ್ತಿದ್ದಾರೆ. ಏನ್ ನೀನ್ ಹೇಳ್ತಾ ಇರೋದು? ನಿಜ ಅತ್ಗೆ. ಇನ್ನು ನಿಮ್ ಸ್ಥಾನ ಈ ಮನೇಲಿ ಝೀರೋ. ಇನ್ನೇನು ನೋವು ನಿನ್ ಮನ್ಸಲ್ಲಿರೋ ಹಾಗಿದೆ. ನನಗ್ ಹೇಳಲ್ವಾ? ನಿಜವಾಗ್ಲೂ ಅಂಥದ್ದೇನೂ ಇಲ್ಲ ಕಲ್ಯಾಣಿ. ಇದ್ರೆ ನಿನ್ಗೆ ಹೇಳಲ್ವಾ? ಹಾಗಾದ್ರೆ ನಿನಗ್ ಹಸಿವಿರತ್ತೆ, ತಿನ್ಬೇಕು. ಬೇಡ ಕಲ್ಯಾಣಿ. ನಾನ್ ತಿನ್ನಿಸ್ತೀನಿ, ತಿಂತ್ಯಾ? ಏನ್ ಹಾಗ್ ನೋಡ್ತಿದ್ಯಾ? ಆಗಾಗ ನಮ್ಮಮ್ಮನ್ಗೆ ನಾನೇ ತಿನ್ನಿಸ್ತಿದ್ದೆ, ಆಮೇಲೆ ಮತ್ತೆ ನಿನಗೆ ತಿನ್ನಿಸ್ತಿರೋದು. ತಿನ್ನು. ಏನಾಯ್ತು? ಯಾಕೆ ಕಣ್ಣೀರು? ಈ ಪ್ರೀತಿ ನನಗೆ ಹೊಸ್ತಾಗಿದೆ ಕಲ್ಯಾಣಿ. ಇದ್ರೆ ನಿನ್ಗೆ ಹೇಳಲ್ವಾ? ನಿಜವಾಗ್ಲೂ ಅಂಥದ್ದೇನೂ ಇಲ್ಲ ಕಲ್ಯಾಣಿ. ನಾನ್ ತಿನ್ನಿಸ್ತೀನಿ, ತಿಂತ್ಯಾ? ಬೇಡ ಕಲ್ಯಾಣಿ.
ಇಲ್ಲಿವರೆಗೂ ಯಾವತ್ತೂ ನನಗೆ ಮಕ್ಕಳು ಇಲ್ಲ ಅನ್ನೋ ನೋವಿರಲಿಲ್ಲ. ಆದರೆ ನೀನು ಹೀಗೆ ತಿನ್ನಿಸ್ತಿದ್ರೆ ನನಗೂ ಮಗಳಿದ್ರೆ ನಿನ್ನ ಹಾಗೆ ಪ್ರೀತಿಯಿಂದ ತಿನ್ನಿಸ್ತಿದ್ಲೇನೋ ಅಂತ ಅನ್ನಿಸ್ತಿದೆ. ಏನಾಯ್ತು ಅನುಪಮ? ಖಾರ ಆಗ್ತಿದ್ಯಾ? ಇಲ್ಲ ಇಲ್ಲ ಕಲ್ಯಾಣಿ. ತಿನ್ನು. ಮಲ್ಕೋ. ಗುಡ್ ನೈಟ್. ಗುಡ್ ನೈಟ್. ಥ್ಯಾಂಕ್ ಯು. ಯಾಕೆ? ಅನುಪಮ ಅಮ್ಮನ ಹೆತ್ತು ಮಗಳಿನ ಥರ ನೋಡ್ಕೊಂಡಿಯಲ್ಲ, ಅದಕ್ಕೆ. ಅದು ನನ್ನ ಜವಾಬ್ದಾರಿ. ನನ್ಗೋಸ್ಕರ ಅನುಪಮ ಪಟ್ಟಿದ ಕಷ್ಟದ ಮುಂದೆ ನಾನ್ ಮಾಡ್ತಿರೋದು ತುಂಬಾ ಚಿಕ್ಕದು. ನಿನ್ನ ಬಾಯಿಂದ ಈ ಮಾತು ಕೇಳ್ತಾ ಇದ್ರೆ ನನಗೆ ತುಂಬಾ ಸಂತೋಷ ಆಗುತ್ತೆ. ನಿನ್ನಲ್ಲಿ ಎಷ್ಟು ಬದಲಾವಣೆ. ಅದಕ್ಕೆ ಸಂಪದಗೋಸ್ಕರ ತಂದಿರೋ ಆ ಬೊಕ್ಕೆನ ನಿನಗೆ ಕೊಟ್ಟಿದ್ದು. ಥ್ಯಾಂಕ್ ಯು. ಬಟ್ ಸಂಪದ ಫೀಲ್ ಆಗ್ತಾಳೋ ಏನೋ. ಪರವಾಗಿಲ್ಲ, ಇದು ನಿನಗೆ. ಥ್ಯಾಂಕ್ ಯು. ಹೇಯ್, ಕಣ್ಣು ನೆತ್ತಿ ಮೇಲೆ ಇಟ್ಕೊಂಡು ಓಡಾಡ್ತಿದ್ಯಾ? ಇಲ್ಲ ಮನೆ ಒಳಗಡೆ ಬರೋದಕ್ಕೆ ಬಿಟ್ರು ಅಂತ ಕಣ್ಣು ನೆತ್ತಿ ಮೇಲಕ್ಕೆ ಹೋಗಿದ್ಯಾ? ಅತ್ತೆ, ಯಾಕೆ ಕತ್ತೆ ತರ ಕಿರಿಚ್ತಿದ್ಯಾ? ಅತ್ತೆ ಗಿತ್ತೆ ಅಂದ್ರೆ ನಾಲ್ಗೆ ಕತ್ತರಿಸ್ಬಿಡ್ತೇನೆ, ಹೇಳ್ತಾ ಇದ್ದೀನಿ. ಅಯ್ಯೋ ದೇವ್ರೆ, ನನಗೆ ತುಂಬಾ ಭಯ ಆಗ್ತಿದೆ. ಅಯ್ಯೋ, ಬೆವರು ಬರ್ತಿದೆ. ಇವಾಗ ಹೇಗೆ? ನೀನ್ ಒಂದ್ಸಲ ಹಾಗೆ ನೋಡಿದ್ರೆ ಭಯ ಪಟ್ಕೊಳ್ಳೋದಕ್ಕೆ ನಾನೇನ್ ನಿನ್ ಸೊಸೆ ಸಂಪದ ಅಲ್ಲ, ಕಲ್ಯಾಣಿ. ಕೋಪ ಬಂದಿರೋ ಕಲ್ಯಾಣಿ ಹತ್ರ ಇಟ್ಕೊಂಡ್ರೆ ಕಾಳಿಕಾ ದೇವಿ ಜೊತೆ ಇಟ್ಕೊಂಡ್ ಹಾಗೆ. ಮಾತು ಜಾಸ್ತಿ ಆಗ್ತಾ ಇದೆ. ಹೇಳಿದ್ರೆ ಹೇಳಿಸ್ಕೊಳ್ಳೋಂತಳಲ್ಲ, ಮಾತಿಗ್ ಮಾತು ಉತ್ತರ ಕೊಡೋಂತ ಟೈಪ್ ನಾನು. ಪರ್ವತನೇನಿ ಶಿವ ಪಾರ್ವತಿಯವರ ಮೊಮ್ಮಗಳಲ್ವಾ? ಅಷ್ಟು ಮಾತ್ರ ಇರುತ್ತೆ ಅನ್ಕೊಂಡಿದೀನಿ. ಸರಿ, ನನಗ್ ಕಣ್ಣು ಕಾಣಿಸ್ತಿಲ್ಲ ಅಂತಾನೆ ಇಟ್ಕೋ. ಮತ್ತೆ ಎದುರುಗಡೆ ಬರ್ತಿರೋ ನಿನ್ನ ಕಣ್ಣಿಗೆ ಏನಾಗಿದೆ? ಕಾಗೆ ಎತ್ಕೊಂಡು ಹೋಗಿದ್ಯಾ ಅತ್ತೆ? ಅತ್ತೆ ಅನ್ಬೇಡ ಅಂತ ಹೇಳಿಲ್ವಾ? ಸೋದ್ರತ್ತೆನಾ ಅತ್ತೆ ಅನ್ಲಿಲ್ಲ ಅಂದ್ರೆ ಇನ್ನೇನಂತಾರತ್ತೆ? ನೋಡು ನೋಡು, ಬಂಗಾರದಂತ ಗುಲಾಬಿಗಳು ಸೊಪ್ಪೆ ಮೊರೆ ಹಾಕೊಂಡು ಹೀಗ್ ನೋಡ್ತಿದ್ಯೋ. ಹೀಗ್ ಬೊಕ್ಕೆ ಕೆಳಕ್ ಬಿತ್ತು ಅಂತ ಏನಾದ್ರೂ ಗೊತ್ತಾದ್ರೆ ನಿಮ್ ಮಗ ಎಷ್ಟು ಫೀಲ್ ಆಗ್ತಾನೋ ಏನೋ. ನನ್ನ ಮಗ ಯಾಕೆ ಫೀಲ್ ಮಾಡ್ಕೋತಾನೆ? ನನ್ನ ಮಗ ಏನಾದ್ರೂ ಗಿಫ್ಟ್ ಆಗಿ ಕೊಟ್ಟಿದ್ದಾನ ಇದನ್ನ? ಇಲ್ವಲ್ಲ. ಇದೆಯಲ್ಲ, ಅವನೇ ಕೊಟ್ಟಿದ್ದು. ಅವನ್ ಯಾಕೆ ಕೊಡ್ತಾನೆ? ಸುಳ್ಳು ಹೇಳ್ಬೇಡ. ನನಗೆ ಸೋದ್ರತ್ತೆ ಬುದ್ಧಿ ಬಂದಿಲ್ಲ ಅತ್ತೆ. ಶೌರ್ಯ, ಶೌರ್ಯ, ಏನಾಯ್ತಮ್ಮ? ಈ ಹೂವಿನ ಬೊಕ್ಕೆ ನೀನಾ ಕೊಟ್ಟಿದ್ದು? ಹೌದು. ಸರಿಯಾಗಿ ಕೇಳಿಸ್ತೋ ಇಲ್ವೋ ಮತ್ತೆ ಹೇಳು ಆಫೀಸರ್. ಮನೇಲಿ ಸೊಸೆ ಇರ್ಬೇಕಾದ್ರೆ ಈ ರಾಕ್ಷಸಿಗೆ ಯಾಕೆ ಕೊಟ್ಟೆ?
ನಾನು ಸೊಸೆನೇ ಅಲ್ವಾ? ಏಯ್, ಏನ್ ಮಾತಾಡ್ತಾ ಇದ್ಯಾ? ಎಲ್ಲ ಡೀಟೇಲ್ ಆಗಿ ಹೇಳ್ಬೇಕಾ ಅತ್ತೆ? ನಾನ್ ನಿನಗೆ ಸೋದರ ಸೊಸೆ ಆಗ್ಬೇಕಿರೋಳು ಅಂತಿದ್ದೀನಿ. ನಿನ್ನ ಜೊತೆ ನನಗ್ ಮಾತು ಅನಗತ್ಯ. ನನಗ್ ಅಗತ್ಯ. ಕಲ್ಯಾಣಿ ವೈಟ್. ನೀನ್ ಸುಮ್ನಿರೋ ಆಫೀಸರ್. ಅಷ್ಟಕ್ಕೂ ನಿನ್ನಿಂದಾನೆ ತಾತನ್ ಮನ್ಸು ಬದ್ಲಾಗಿದೆ ಅಂತ, ಅದಕ್ಕೆ ಅನುಪಮನ ಜೈಲಿಗೆ ಕಳ್ಸೋದಕ್ಕೆ ಒಪ್ಕೊಂಡಿರ್ತಾರೆ ಅಂತ ನನ್ನ ಅನುಮಾನ. ಅಷ್ಟಕ್ಕೂ ನಿನಗ್ಯಾಕೆ ಅನುಪಮ ಅಂದ್ರೆ ಅಷ್ಟೊಂದು ಕೋಪ, ದ್ವೇಷ? ಹಾ ಹೌದು, ಅದಕ್ಕೆ ಅಲ್ವಾ ವಿಷ ಹಾಕಿ ಸಾಯಿಸ್ಬೇಕು ಅನ್ಕೊಂಡಿದ್ದು. ಅದು ಅನುಪಮ ಬಗ್ಗೆ ಗೊತ್ತಿಲ್ದಿರೋಕ್ ಮುಂಚೆ, ಅನುಪಮನ ನಾನು ಅಪಾರ್ಥ ಮಾಡ್ಕೊಂಡಿದ್ದಾಗ. ಇವಾಗಲ್ಲ. ಆದ್ರೆ ನಿನಗೆ ಅನುಪಮ ಮೇಲೆ ಸ್ವಲ್ಪನೂ ಕರುಣೆನೂ ಇಲ್ಲ. ನೋಡಿದ್ಯಾ ಶೌರ್ಯ ಹೇಗ್ ಮಾತಾಡ್ತಿದ್ದಾಳೆ ಅಂತ? ಯಾರು ಇಲ್ದೇ ಇರೋ ಅನುಪಮನ ನಾವೇ ಅಲ್ವಾ ಕಾಪಾಡಿದ್ದು. ಇವತ್ತು ಆ ಅನಾಥೆಗೆ ನಾವೇನೋ ಕೆಟ್ಟದ್ ಮಾಡ್ತಿದೀವಿ ಅಂತ ಈ ಅನಾಥೆ ನಮ್ ಕಡೆ ಬೆರಳು ತೋರಿಸ್ತಾ ಇದ್ದಾಳೆ. ನಾನು ಅನಾಥೆ ಅಲ್ಲ, ನನಗಮ್ಮನಾಗಿ ಅನುಪಮ ಇದ್ದಾಳೆ. ಆ ಅಮ್ಮನಿಗೆ ಮಗಳಾಗಿ ನಾನಿದ್ದೀನಿ. ನಮ್ಮಿಬ್ರನ್ನ ಯಾರಿಂದನೂ ಬೇರೆ ಮಾಡಕ್ಕಾಗಲ್ಲ. ನೀವ್ ಹೇಗ್ ಬೇಕಾದ್ರೂ ಹಾಳಾಗೋಗಿ, ನನಗೆ ಯಾಕೆ? ಶೌರ್ಯ, ಇಷ್ಟಕ್ಕೂ ನಿನಗೆ ಹೆಂಡತಿ ಇರ್ಬೇಕಾದ್ರೆ ಇವಳಿಗೆ ಯಾಕೋ ಬೊಕ್ಕೆ ಕೊಟ್ಟೆ? ಅಮ್ಮ, ಹೀಗೆ ಹೇಳ್ತಾ ಇದ್ದೀನಿ ಅಂತ ತಪ್ಪಾಗಿ ತಿಳ್ಕೊಬೇಡ. ನಿಂದು ಅನುಪಮ ಅಮ್ಮದು ಒಂದೇ ವಯಸ್ಸು. ಆದ್ರೆ ನೀನ್ ಈಗ್ಲೂ ಕೂಡ ಅನುಪಮ ಅಮ್ಮನ ಅರ್ಥನೇ ಮಾಡ್ಕೊಂಡಿಲ್ಲ. ಆದ್ರೆ ವಯಸ್ಸಲ್ಲಿ ಕಲ್ಯಾಣಿ ಚಿಕ್ಕವಳು, ಮನಸ್ಸಲ್ಲಿ ದೊಡ್ಡವಳು. ಅದಕ್ಕೆ ಅನುಪಮ ಅಮ್ಮನ ಕಣ್ಣಿನ ರೆಪೆ ತರ ನೋಡ್ಕೊಂಡಿದ್ದಾಳೆ. ಇಬ್ರನ್ನೂ ಹಾಗೆ ನೋಡಿದ ತಕ್ಷಣ ಸಂತೋಷ ಆಯ್ತು. ಅದಕ್ಕೆ ಸಂಪದಾಗಿ ತಂದಿದ್ದ ಬೊಕ್ಕೆನ ಕಲ್ಯಾಣಿ ಕೊಟ್ಟೆ. ನಿಮ್ಮಮ್ಮನ್ ಬಿಟ್ಟು ಮಿಕ್ಕವ್ರು ಎಲ್ರು ನಿನ್ಗೆ ಒಳ್ಳೆಯವ್ರ ಹಾಗೆ ಕಾಣಿಸ್ತಾರೆ ಕಣೋ. ಅಮ್ಮ ಅಮ್ಮ, ಸಾರಿ ಕಲ್ಯಾಣಿ, ನಮ್ಮಮ್ಮನ ಪರವಾಗಿ. ಪರವಾಗಿಲ್ಲ ಆಫೀಸರ್. ನಿಮ್ಮಮ್ಮ ಸ್ವಲ್ಪ ರ್ಯಾಶ್ ಆಗಿ ಮಾತಾಡಿದ್ರು ಅಂತ ನಾನು ಗಟ್ಟಿಯಾಗಿ ಉತ್ತರ ಕೊಟ್ಟೆ. ನಿನ್ಗೇನಾದ್ರೂ ಬೇಜಾರಾಗಿದ್ರೆ ಐ ಆಮ್ ಸಾರಿ. ನಿನ್ನ ನಕ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತೀಯ, ಈ ಗುಲಾಬಿ ಹೂವಿನ ಹಾಗೆ. ಥ್ಯಾಂಕ್ ಯು. ಒಬ್ಬರ ಮೇಲಿರೋ ಕೋಪನ ಇನ್ನೊಬ್ಬರ ಮೇಲೆ ಯಾಕೆ ತೋರಿಸ್ತಿದೀಯಾ? ಕಲ್ಯಾಣಿಗೆ ನೋವಾಗ್ದಿರೋ ಹಾಗೆ ನೋಡ್ಕೋಬೇಕು. ಯಾಕಂದ್ರೆ ಕಲ್ಯಾಣಿ ನಿನ್ನ ಮೊಮ್ಮಗಳು, ನಿನ್ನ ರಕ್ತ. ನಿನ್ನ ರಕ್ತನ ನೀನು ಆದರಿಸು. ಆ ಶಿವನ್ ಲೀಲೆ ಯಾವತ್ತಿಗೂ ಯಾರಿಗೂ ಅರ್ಥ ಆಗಲ್ಲ ಪಾರ್ವತಿ. ಯಾರನ್ನ ಯಾವಾಗ ದೂರ ಮಾಡ್ತಾನೋ, ಯಾರನ್ನ ಯಾವಾಗ ಯಾಕೆ ಹತ್ರ ಮಾಡ್ತಾನೋ ಗೊತ್ತಿಲ್ಲ. ನಮ್ಮ ಮಗನ ನಮ್ಮಿಂದ ದೂರ ಮಾಡಿ ಅವನ ಮಗಳನ್ನ ನಮಗೆ ಹತ್ರ ಮಾಡೋದು ಅಂದ್ರೆ ಏನು ಪಾರ್ವತಿ? ಆ ಹುಡುಗಿ ಅನುಪಮಗೆ ಮಗಳಾಗಿ ಬದಲಾಗಿ ಪ್ರೀತಿಯಿಂದ ನೋಡ್ಕೊಳ್ಳೋದು ಅಂದ್ರೆ ಏನು? ಅವರಿಬ್ಬರನ್ನು ನೋಡ್ತಾ ಇದ್ರೆ ಒಬ್ರಿಗೋಸ್ಕರ ಒಬ್ರು ಹುಟ್ಟಿದ್ದಾರೆ ಏನೋ ಅಂತ ಅನ್ಸುತ್ತೆ. ಎಲ್ಲ ಮಾಯೆ, ಎಷ್ಟು ಮಾಯೆ ಅಂತಂದ್ರೆ ಕಲ್ಯಾಣಿ ನೆರಳು ಕಂಡ್ರೆ ನಿನಗಾಗ್ತಿರ್ಲಿಲ್ಲ. ಇವಾಗ ಅವಳು ಇಲ್ಲಿರೋದಕ್ಕೆ ನೀನೇ ಒಪ್ಕೊಂಡಿದೀಯ.
ನಿಜವಾಗ್ಲೂ ಕಲ್ಯಾಣಿ ಕೂಡ ಬಂಗಾರನೇ ಕಣೆ. ಬಂಗಾರದಂತ ಮನಸ್ಸಿರೋಳು. ಎಷ್ಟೇ ಆದ್ರೂ ಈ ಮನೆ ರಕ್ತ ಹಂಚ್ಕೊಂಡಿರೋಳಲ್ವಾ? ಹೌದು ರೀ, ಮಾದರಿ ಜೊತೆ ಬೆಳೆದಿದ್ದಾಳೆ ಅಲ್ವಾ? ಅವಳು ಹಾಗೆ ಬೆಳೆಸಿದಾಳೇನೋ ಅನ್ಕೊಂಡೆ. ಆದ್ರೆ ಕಲ್ಯಾಣಿಗೆ ಮಾಧುರಿ ಹೋಲಿಕೆಗಳಿಲ್ಲ. ನನಗೂ ಕೂಡ ಕಲ್ಯಾಣಿನ ನೋಡ್ತಾ ಇದ್ರೆ ನಮ್ಮ ಅಜಯ್ ನೆನಪಿಗೆ ಬರ್ತಿದ್ದಾನೆ. ನನಗೆ ನೆನಪು ಮಾಡಬೇಡಿ. ಕಲ್ಯಾಣಿ ಒಳ್ಳೆ ಹುಡುಗಿನೇ. ಅನುಪಮನ್ನ ಚೆನ್ನಾಗಿ ನೋಡ್ಕೋತಿದ್ದಾಳೆ. ಅಲ್ಲಿವರೆಗೆ ನೀನಾದ್ರೂ ನನ್ನನ್ನು ಕ್ಷಮಿಸು ಪಾರ್ವತಿ.